ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ನಶಾಮುಕ್ತ ವಿದ್ಯಾಲಯ ಪೋರ್ಟಲ್ನಲ್ಲಿ ಶಾಲೆಯನ್ನು ರಿಜಿಸ್ಟರ್ ಮಾಡಿ ಅಲ್ಲಿ ಕಾಣುವಂತಹ 12 ಪ್ರಶ್ನೆಗಳಿಗೆ ಮಾಹಿತಿಯನ್ನು ಭರ್ತಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಈ ಟೋಫಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಲಿಂಕನ್ನು ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಮ್ಮನ್ನು ಬ್ರೌಸರ್ಗೆ ಕರೆದುಕೊಂಡು ಹೋಗುತ್ತದೆ. ನಂತರ ಇಲ್ಲಿ ಮೇಲೆ ಕಾಣುವ 3 ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಕೆಳಗಡೆ ಕಾಣುವಂತಹ ಸೈನ್ ಅಪ್ ಅಥವಾ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ನಂತರ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಸ್ವಲ್ಪ ಕೆಳಗಡೆ ಬನ್ನಿ, ಇಲ್ಲಿ ಸೈನ್ ಅಪ್ ಆಪ್ಷನ್ ಅಂತ ಒಂದು ಆಪ್ಷನ್ ಕಾಣ್ತದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ UDS ಕೋಡ್, ನಮ್ಮ ಶಾಲೆಯ 11 ಅಂಕಿಗಳ UDS ಕೋಡನ್ನು ನಮೂದಿಸಬೇಕಾಗುತ್ತದೆ. ಹಾಗೆ ನಂತರ ಅಲ್ಲಿ ಕೆಳಗಡೆ ಕಾಣುವಂತಹ ಕ್ಯಾಪ್ಚಾವನ್ನು ಸೂಕ್ತ ಜಾಗದಲ್ಲಿ ನೀವು ಭರ್ತಿ ಮಾಡಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ UDS ಕೋಡ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇದಾದ ಮೇಲೆ ನೀವು ನಿಮ್ಮ 10 ಅಂಕಿಗಳ ಮೊಬೈಲ್ ನಂಬರನ್ನು ನಮೂದಿಸಿ ಅಲ್ಲಿ ಕೆಳಗೆ ಕಾಣುವಂತಹ ಕ್ಯಾಪ್ಚಾವನ್ನು ಎಂಟರ್ ಕ್ಯಾಪ್ಚಾ ಜಾಗದಲ್ಲಿ ಕ್ಲಿಕ್ ಮಾಡಿ ಕಂಟಿನ್ಯೂವನ್ನು ಕೊಡಿ. ನಂತರ OTP ಸೆಂಡ್ ಟು ದ ಪ್ರೊವೈಡ್ ಮೊಬೈಲ್ ನಂಬರ್ ಅಂತ ಬರ್ತದೆ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂಥ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಎಂಟರ್ ಮಾಡಿ ಕಂಟಿನ್ಯೂ ಕೊಡಬೇಕಾಗ್ತದೆ. ನಂತರ ಇಲ್ಲಿ ಕನ್ಫರ್ಮ್ ಯುವರ್ ಸ್ಕೂಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಬೇಸಿಕ್ ಸ್ಕೂಲ್ ಡೀಟೇಲ್ಸ್ ಶೋ ಆಗ್ತದೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ಫಿಲ್ ಇನ್ಫಾರ್ಮೇಷನ್ ಫಾರ್ ನೋಡಲ್ ರೆಪ್ರೆಸೆಂಟೇಟಿವ್ ಅಂತ ಇದೆ. ಇಕೋ ಕ್ಲಬ್ ನೋಡಲ್ ರವರ ಹೆಸರನ್ನು ನೀವು ಅಲ್ಲಿ ಭರ್ತಿ ಮಾಡಿ ಹಾಗೆ ಅವರ ಡೆಸಿಗ್ನೇಷನ್ ಹಾಗೆ ಅವರ ಮೊಬೈಲ್ ನಂಬರನ್ನು ಭರ್ತಿ ಮಾಡಬೇಕಾಗ್ತದೆ. ಭರ್ತಿ ಮಾಡಿದ ನಂತರ ಅಲ್ಲಿ ಕೆಳಗಡೆ ಕಾಣುವಂಥ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಹೇಳಿ ಶೋ ಆಗ್ತದೆ. ಅಲ್ಲಿ ಐ ಅಗ್ರಿ ಅಂತ ಕೊಡಿ ಮತ್ತು ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಇನ್ಫಾರ್ಮೇಷನ್ ಕನ್ಫರ್ಮ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರ್ತದೆ. ಇಲ್ಲಿ ಕಾಣುವ ಕ್ರಿಯೇಟ್ ಪಾಸ್ವರ್ಡ್ ಇದೆಯಲ್ಲ, ಇಲ್ಲಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಒಟ್ಟು 8 ಅಕ್ಷರಗಳಿರಬೇಕು. ಅದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಹಾಗೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕಾಗ್ತದೆ. ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಡ ನಂತರ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ನಂತರ ಇಲ್ಲಿ ನಿಮಗೆ ಸ್ಕೂಲ್ ಡ್ಯಾಶ್ ಬೋರ್ಡ್ ಕಾಣ್ತದೆ. ಅಲ್ಲಿ ಟೋಟಲ್ ಕ್ವಶನ್ಸ್ 12 ಅಂತ ಇದೆ, ಕಂಪ್ಲೀಟ್ 0 ಅಂತ ಇದೆ, ಪೆಂಡಿಂಗ್ 12 ಅಂತ ಇದೆ. ಎಲ್ಲ 12 ಪ್ರಶ್ನೆಗಳಿಗೆ ನಾವು ಮಾಹಿತಿಯನ್ನು ಭರ್ತಿ ಮಾಡಬೇಕಾಗುತ್ತದೆ. ಇಲ್ಲಿ ಕಾಣುವಂತಹ ಎಡಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಶಾಮುಕ್ತ ವಿದ್ಯಾಲಯ ಕ್ರೈಟೇರಿಯಾ ಪೇಜ್ ಓಪನ್ ಆಗ್ತದೆ. ಇಲ್ಲಿ 12 ಪ್ರಶ್ನೆಗಳು ಶೋ ಆಗ್ತಾ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ, ಈಸ್ ಟೊಬ್ಯಾಕೋ ಫ್ರೀ ಏರಿಯಾ ಸೈನೇಜ್ ಡಿಸ್ಪ್ಲೇಡ್ ಅಟ್ ಆಲ್ ಪ್ರಾಮಿನೆಂಟ್ ಪ್ಲೇಸಸ್ ಇನ್ಸೈಡ್ ದ ಪ್ರಿಮಿಸಸ್ ಆಫ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ವಲ್ಪ ಕೆಳಗಡೆ ಬನ್ನಿ. ಅಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಕೆಳಗಡೆ ಸೇವ್ ಆಸ್ ಡ್ರಾಫ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸರ್ವೆ ರೆಸ್ಪಾನ್ಸಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗಿ ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗ್ತದೆ. ಇಲ್ಲಿ ನೀವು ಭರ್ತಿ ಮಾಡಿದ ಮಾಹಿತಿಗಳು ಗ್ರೀನ್ ಪ್ಯಾಚಸ್ ಅಲ್ಲಿ ಕಾಣ್ತದೆ, ಹಾಗೆ ಮುಂದಿನ ಪ್ರಶ್ನೆ ಬ್ಲೂ ಪ್ಯಾಚಸ್ ಅಲ್ಲಿ ಕಾಣ್ತದೆ, ಹಾಗೆ ಮುಂದೆ ಭರ್ತಿ ಮಾಡಬೇಕಾದಂಥ ಪ್ರಶ್ನೆಗಳು ಯೆಲ್ಲೋ ಪ್ಯಾಚಸ್ ಅಲ್ಲಿ ಕಾಣ್ತದೆ. ಹೀಗೆ ಎಲ್ಲ ಮಾಹಿತಿಗಳು ಭರ್ತಿ ಮಾಡಿ ಎಲ್ಲ ಪ್ರಶ್ನೆಗಳು ಗ್ರೀನ್ ಪ್ಯಾಚಸ್ ಅಲ್ಲಿ ಕಾಣಬೇಕು. ಹೀಗೆ ಎಲ್ಲ 12 ಪ್ರಶ್ನೆಗಳಿಗೆ ಮಾಹಿತಿಯನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋವನ್ನು ಅಪ್ಲೋಡ್ ಮಾಡಿದ ನಂತರ ನಾವು ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಹೋಗಬೇಕಾಗ್ತದೆ. ಅಲ್ಲಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕ್ವಶನರಿ ಅಂತ ಇದೆ. ಟೋಟಲ್ ಕ್ವಶನ್ಸ್ 12 ಅಂತ ಇದೆ, ಕಂಪ್ಲೀಟ್ 12 ಅಂತ ಇದೆ, ಪೆಂಡಿಂಗ್ 0 ಅಂತ ಇದೆ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬನ್ನಿ, ಎಲ್ಲ ಕಂಪ್ಲೀಟ್ ಅಂತ ಹೇಳಿ ಶೋ ಆಗ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಶಾಮುಕ್ತ ವಿದ್ಯಾಲಯದಲ್ಲಿ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಬರುವಂತಹ 12 ಪ್ರಶ್ನೆಗಳಿಗೆ ಮಾಹಿತಿಯನ್ನು ಭರ್ತಿ ಮಾಡುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.